ರಾಜಿ ಸೌಂತಿ ಬೀಜದ ಹುಗ್ಗಿ ಮಾಡಪ್ಪಿ. ಅಯ್ಯ ಸೌಂತಿ ಬೀಜದ ಹುಗ್ಗಿ ತಿನ್ಬೇಕನ್ಸಾತೈತಿ ನಿಮ್ಗ ತಡ್ರ ಹಂಗಾರ. ನನಗಂತೂ ಮಾಡಕ್ ಬರಂಗಿಲ್ಲ, ನಮ್ಮ ಮಮ್ಮಿ ಕಡೆಯಿಂದ ಮಾಡಿಸ್ಕೊಡ್ತೇನಂತ. ಫಸ್ಟ್ ಅದಕ್ಕೆ ಏನ್ ಮಾಡ್ಬೇಕಂದ್ರ ಒಂದ್ ಬಟ್ಲಾಗೋಷ್ಟು ಚಿರೋಟಿ ರವಾ ತಗೊಂಡು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕೋಂತ ಹಿಟ್ನ ಹಿಂಗ ಚಂದಂಗ ನಾದಿ ಒಂದ್ 10 ನಿಮಿಷ ನೆನ್ಯಾಕ್ ಬಿಡ್ಬೇಕ. ಆಮೇಲೆ ಅದನ್ನ ತೆಗೆದು ಇನ್ನೊಂದ್ಸಲ ಚಂದಂಗ ನಾದ್ಕೊಂಡು ಸ್ವಲ್ಪ ಹಿಟ್ ತಗೋಂತ ಸೌಂತಿ ಬೀಜನ ಹಿಂಗ್ ಚಂದಂಗ ಕಟ್ಟಿಬೇಕ. ಆಜು ಬಾಜು ಖಾಲಿ ಇದೆಲ್ಲಾ ಅಂಟಿಗಳ್ನು ಕರ್ಕೊಂಡ್ ಬಂದು ಪ್ಲೇಟ್ ತುಂಬಾ ಹಿಂಗ್ ಕುಂತು ಚಂದಂಗ ಸೌತಿ ಬೀಜನ್ ಕಟ್ಟಿಬೇಕ. ಆಮೇಲೆ ಅವನ್ನ ಬಿಸ್ಲಿಗೆ ಚಲೋ ತಂಗ ಒಣಗಿಸ್ಬೇಕ. ನೋಡ್ರಿ ಹಿಂಗ ಒಣಗ್ಬೇಕವ. ಈ ಕಡೆ ಒಲಿ ಮೇಲೆ ಒಂದ್ ಪಾತ್ರೆ ಇಟ್ಟು ಅದಕ್ಕೊಂದ್ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ನಾವೇನ್ ಒಣಗಿಸ್ತೊಂಬಂದಿವಲ್ಲ ಸೌಂತಿ ಬೀಜ ಅವನ್ನೆಲ್ಲ ಇದಕ್ ಹಾಕಿ ಅವನ್ನ ಚಲೋ ತಂಗ ಹುರ್ಕೋಬೇಕ. ಸೌಂತಿ ಬೀಜದ ಕಲರ್ ರೆಡ್ಡಿಶ್ ಆಗಿ ಚೇಂಜ್ ಆಗ್ಬೇಕು ನೋಡ್ರಿ ಹಿಂಗ. ಆಮೇಲೆ ಅವನ್ನೆಲ್ಲದನ್ನು ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದ ಪಾತ್ರೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಜೊತೆಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಅದನ್ನೆಲ್ಲದನ್ನು ಚಂದಂಗ ಮಿಕ್ಸ್ ಮಾಡ್ಬೇಕ. ಬೆಲ್ಲ ಎಲ್ಲಾ ಚಲೋ ತಂಗ ಕರಗ್ಬೇಕ. ಆಮೇಲೆ ನಾವೇನ್ ಹುರಿದಿಟ್ಕೊಂಡಿರ್ತೇವಲ್ಲ ಸೌಂತಿ ಬೀಜ ಅವನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಜೊತೆಗೆ ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಚಂದಂಗ್ ಮಿಕ್ಸ್ ಮಾಡಿ ಒಂದ್ 10 ನಿಮಿಷ ಚಂದಂಗ ಕುದಿಸಿದ್ರ ಮಸ್ತ್ ಅಂದ್ರ ರುಚಿ ರುಚಿಯಾಗಿರೋ ಸೌಂತಿ ಬೀಜದ ಹುಗ್ಗಿ ರೆಡಿ ಆಕೇತಿ. ಬರ್ರಿ ತಗೋರ್ರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.